ರಾಜ್ಯ ಮಟ್ಟದ ನಿರ್ದೇಶನಕ್ಕಿಂತ ನಿಮ್ಮದೇ ಆದ ನಿರ್ದೇಶನ ಅಂದರೆ ಇನ್ನೂ ಒಳ್ಳೆಯದು. ತುಂಬ ಗೋಪಿ ಹೇಳ್ದ ಒಂದು ತಮ್ಮ ಕುಟುಂಬವನ್ನು ತಾವೇ ಒಂದು ಸಾರಿ ಸೇರುವಂಥದ್ದು ಎಲ್ಲರೂ ಪತ್ರಿಕಾ ಕುಟುಂಬದವರು. ಆ ಮೂಲಕ ನಮ್ಮ ಕುಟುಂಬದಲ್ಲಿ ಯಾರು ಏನೇನನ್ನು ಓದ್ತಾ ಇದ್ದಾರೆ, ಯಾವ ಮೂಲಕ ಸಾಧನೆ ಮಾಡ್ತಾರೆ ಅನ್ನುವಂಥ ಒಂದು ಪರಿಚಯ, ಸಣ್ಣ ಪರಿಚಯ ಮೂಲಕ ಆಗ್ತದೆ. ಯಾರ ಮಕ್ಕಳು ಏನನ್ನ ಓದ್ತಾ ಇದ್ದಾರೆ, ಅವ್ರ ಮುಂದೆ ಏನನ್ನು ಸಾಧನೆ ಮಾಡ್ಬೋದು ಅನ್ನುವಂಥದ್ದು, ಮತ್ತು ತಮ್ಮ ಮಕ್ಕಳಿಗೆ ಅದು ಇನ್ಸ್ಪೈರು ಆಗ್ಬೋದು. ಒಬ್ಬರು ಮಕ್ಕಳು ಇನ್ನೊಬ್ಬರು ಮಕ್ಕಳಿಗೆ ಇನ್ಸ್ಪೈರ್ ಆಗ್ಬೋದು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ಸೇರಿದ್ದು ತುಂಬ ಖುಷಿ ವಿಚಾರ. ಆ ಹಿನ್ನೆಲೆಯಲ್ಲಿ ನನ್ನನ್ನು ಕರೆದದ್ದಕ್ಕೆ ನಾನು ನಿಮಗೆಲ್ರಿಗೂ ಋಣಿಯಾಗಿರ್ತೀನಿ. ನನಗೆ ವೀರಭದ್ರಗೌಡರು ತಿಳಿಸಿದರು, ಸರ್ ದಾನಿಗಳಿಂದ ನಾವು ಪತ್ರಕರ್ತರ ಮಕ್ಕಳನ್ನು ಯಾರು ಚೆನ್ನಾಗಿ ಓದ್ತಾರೆ ಅವರಿಗೆ ಇನ್ಸ್ಪೈರ್ ಮಾಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಅವರಿಗೆ 1,000 ರೂಪಾಯಿ ಇದನ್ನು ಅವ್ರಿಗೆ ಅರ್ಹತೆಯನ್ನು ಗುರುತಿಸಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀವಿ. ನಾವು ತಕ್ಕ ಮಟ್ಟಿಗೆ ಈ ಸಾರಿ ಬೆಳೀತಾ ಇದ್ದೀವಿ ಅನ್ನುವಂಥ ಮಾತನ್ನು ತಿಳಿಸಿದರು. ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ತಾವೆಲ್ಲರೂ ಇಲ್ಲಿ ಭಾಳಷ್ಟು ಜನ ಬಂದಿಲ್ಲ ಇವತ್ತು. ಎಲ್ಲರೂ ಸೇರೋದು ಒಂದು ಮುಖ್ಯವಾದ ಕೆಲಸ. ಯಾಕಂದರೆ ತಮ್ಮ ಕುಟುಂಬಗಳ ಪರಿಚಯ ಆಗುತ್ತೆ. ಎರಡನೇದು ತಮ್ಮ ಕುಟುಂಬದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅನ್ನೋದು ಪರಿಚಯ ಆಗುತ್ತೆ. ಆಮೇಲೆ ಅವ್ರಿಗೆ ಇನ್ಸ್ಪೈರ್ ಆಗುತ್ತೆ. ಮೂರನೇದು. ನಾಲ್ಕನೇದು ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿ 1,000 ರೂಪಾಯಿ ಇವತ್ತು ಭಾಳ. ನಾನಿವತ್ತು ಮಾಸ್ಟರ್ ಡಿಗ್ರಿ ಮಾಡಿ KS ಮಾಡಿಕೊಂಡು ಯೂನಿವರ್ಸಿಟಿ ರಿಜಿಸ್ಟರ್ ಅಥವಾ ಬೇರೆ ಬೇರೆ ಹುದ್ದೆಯಲ್ಲಿ ಅಲಂಕರಿಸಿರೋದಕ್ಕೆ ನಮ್ಮೂರಿನ ಒಬ್ಬ ಬಸೇಗೌಡ ಅಂತ ಇದ್ದ. ಅವತ್ತು ನಾನು 6 ರೂಪಾಯಿ ಬಡ್ಡಿ ಹಾಕಿ, ಅಂದರೆ 60% ಆಯ್ತು ಬಡ್ಡಿ. 6 ರೂಪಾಯಿ ಬಡ್ಡಿ ಹಾಕಿ ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ. ಫೀ 350 ರೂಪಾಯಿ ಇತ್ತು. ಅಲ್ಲಿ ಹಾಸ್ಟ್ಲಿ ಕಟ್ಟೋಕ್ಕೆ ಅದಕ್ಕೆಲ್ಲ ದುಡ್ಡು ಬೇಕಾಗಿತ್ತು. ನನಗೆ ಕೂಲಿ ಮಾಡ್ತಾಯಿದ್ದೆ ನಾನು, ಆ್ಯಕ್ಚುಲಿ ಹೇಳ್ತೀನಿ. ಆವಾಗ ಆ 1,000 ರೂಪಾಯಿ 6 ರೂಪಾಯಿ ಬಡ್ಡಿಗೆ ತಗೊಂಡೋಗಿದ್ದೆ ನಾನು. ಆ ಮನುಷ್ಯನ ಮನೆಗೆ ಇವತ್ತು ಹೋಗಿ ಬರ್ತೀನಿ. ಆ ಮನುಷ್ಯ ಅವತ್ತು 1,000 ರೂಪಾಯಿ ಕೊಡಲಿದ್ರೆ ನಾನು ನನ್ನ ದೊಡ್ಡಪ್ಪ ಮನೆಗೆ ಹೋದೆ, ಏನೊತ್ತಿ ಹೋಗ ಅಲ್ಲಿ ಸುಮ್ಮನೆ ತೋಟದ ಕೆಲಸ ಮಾಡೋದಾಗಲಿ, ಸಗಣಿಕೆ ಹೊಡೆಯೋದು ಅಂದರೆ. ಬಟ್ ಆ ಮನುಷ್ಯ ನೋಡಪ್ಪ ಬಡ್ಡಿ ನಂದಿಷ್ಟ 1,000 ರೂಪಾಯಿ ಅಷ್ಟೇ. ಆ 1,000 ರೂಪಾಯಿ ಭಾಳ ವ್ಯಾಲ್ಯೂ ಇತ್ತು ಅವತ್ತು ಸಿಕ್ಕಾಡೆ 1996ರಲ್ಲಿ. ಹಾಗಾಗಿ ಆ 1,000 ರೂಪಾಯಿ ಕೊಟ್ಟಿದ್ದರಿಂದ ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ, ಇವತ್ತು KS ಮಾಡಿದೆ, ಇವತ್ತು ನಿಮ್ಮ ಮುಂದೆ ಅಧಿಕಾರಿಯಾಗಿ ನಿಂತಿದ್ದೀನಿ. ನನಗೆ ತುಂಬ ಚೆನ್ನಾಗಿದೆ. ಇವತ್ತು ಆತನ ಮನೆಗೆ ಹೋಗಿ ನಾನು 6 ರೂಪಾಯಿ ಬಡ್ಡಿ ಇಸ್ಕೊಂಡೆ ಅಂತ ಎಲ್ಲ ಹೇಳಿಲ್ಲ. ನೀವು 1,000 ರೂಪಾಯಿ ಕಟ್ಟಿದ್ರಿಂದ ನಾನು ಇವತ್ತು ಚೆನ್ನಾಗಿದ್ದೀನಪ್ಪ. ನೋಡಿ, ಯಾವುದೋ ನಿಮಗೆ 1,000 ರೂಪಾಯಿ ಆಫ್ಟರ್ ಆಲ್ ಅಂತ ಇವತ್ತಿನ ಕಾಲಕ್ಕೆ ಅನಿಸ್ಬೋದು. ಅವತ್ತು ನನಗೆ 1,000 ರೂಪಾಯಿ ಎಷ್ಟು ದೊಡ್ಡದಿದೆ ಅಂದರೆ, ಇವತ್ತು ನನ್ನ ಬದುಕನ್ನು ಸಂಪೂರ್ಣವಾಗಿ ಕಟ್ಟಿಕೊಟ್ಟಂಥ ಒಂದು ಘಟನೆ ಆ 1,000 ರೂಪಾಯಿ. ಎಷ್ಟೋ ಸಾರಿ ಮತ್ತೆ ನೋಡಿ ಹೆಂಗಾಯಿತು ನನ್ನ ಜೀವನದಲ್ಲಿ ಅಂದರೆ, ಮಾಸ್ಟರ್ ಡಿಗ್ರಿ ಬಿಡೋ ಪರಿಸ್ಥಿತಿ ಬಂತು. ಆವಾಗ ನನಗೊಂದು ಚರ್ಚಾ ಸ್ಪರ್ಧೆ ಬೆಂಗಳೂರಲ್ಲಿತ್ತು. ನನ್ನನ್ನು ರಾಜ್ಯ ಮಟ್ಟಕ್ಕೆ ಕುವೆಂಪು ಯೂನಿವರ್ಸಿಟಿ ಆಯ್ಕೆ ಮಾಡ್ತಾರೆ. ಆವಾಗಲ್ಲಿ 2,000 ರೂಪಾಯಿ ಪ್ರೈಜಸ್ ಇಟ್ಟಿದ್ರು. ಫಸ್ಟ್ ಪ್ರೈಸ್ ಬಂತು ನನಗೆ. ಆ 2,000 ರೂಪಾಯಿನಿಂದ ಆ ಶಿಕ್ಷಣವನ್ನು ಮುಗಿಸ್ಕೊಂಬಂದೆ. ಇಲ್ಲಿದ್ರೆ ನನಗೆ ಇವತ್ತು ಫಸ್ಟ್ ಇಯರ್ ಮುಗಿದು ಸೆಕೆಂಡ್ ಇಯರ್ಗೆ ಅರ್ಧ ಬಿಡೋ ಪರಿಸ್ಥಿತಿ ಬಂದಿತ್ತು ನನಗೆ. ಹಾಗಾಗಿ ಆ ಒಂದು ಹನಿ ಕೂಡಿದ್ರೆ ಹಳ್ಳ, ಕಾಳು ಕೂಡಿದರೆ ರಾಶಿ ಎನ್ನುವಂಥ ಒಂದು ಮಾತೇನಿದೆಯಲ್ಲ, ಆ ನಿಟ್ಟಿನಲ್ಲಿ ಅವತ್ತು ಆ 1,000 2,000 ಅನ್ನೋದು ಎಷ್ಟು ದೊಡ್ಡದಾಗತ್ತೆ ಅಂತ ಹೇಳಿದ್ರೆ ಭಾಳ ದೊಡ್ಡದಾಗತ್ತೆ. ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ನಾನು ಕೇಳೋದಿಷ್ಟೇ, ಆ ಒಂದು ಪ್ರೋತ್ಸಾಹನ ಇವತ್ತು ನೀವು ನಾನು ಈ ಪ್ಲೇಸಿಗೆ ಬಂದು ಕೂತ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಈ ಅರ್ಹತೆಯನ್ನು ಗಳಿಸ್ಕೊಂಬಂದು ಕೂತೀನಿ ಅನ್ನೋ ಖುಷಿ ನಿಮಗಿರಬೇಕು. ತುಂಬ ಖುಷಿ ಇರಬೇಕು. ಯಾರಿಗೂ ಇಲ್ಲದೆ ಇರತಕ್ಕಂಥ ಒಂದು ಅರ್ಹತೆ ನನ್ನನ್ನು ಇವತ್ತು ಗುರುತಿಸಿ ಪತ್ರಿಕಾ ಸಂಘದವರು ಎಲ್ಲರೂ ಬಳಗ ಸೇರಿ, ಅವರ ಬಂಧುಗಳು ಸೇರಿ ನನಗೆ ಇವತ್ತು 1,000 ರೂಪಾಯಿ ಪ್ರೋತ್ಸಾಹನ ಕೊಡ್ತಾರೆ. ಇದು ನನ್ನ ಒಂದು ಫಸ್ಟ್ ಮೆಟ್ಟಿಲು. ಆ ಮೆಟ್ಟಿಲನ್ನು ಹತ್ಕೊಳ್ತಾ ಹೋದ್ರೆ ಆ ಮೆಟ್ಟಿಲು ಹೋಗ್ತಾ ಹೋಗ್ಬೇಕು. ಮತ್ತು ಹತ್ತಿದ ಮೇಲೆ ಏಣಿ ಮರಿಬಾರ್ದು. ಹತ್ತಿದ್ದೆ ಅರ್ಥ ಆಯ್ತಲ್ಲ, ಕೆಳಗಡೆ ಮೆಟ್ಟಿನಿಂದ ಮತ್ತೆ ನೆನಪು ಮಾಡ್ಕೊಂಡು ಹೋಗ್ಬೇಕು. ಭಾಳ ಜನ ಏನಾಗುತ್ತೆ ಅಂದರೆ, ನಾನು ನೋಡಿದ್ದೀನಿ ಸಾಕಷ್ಟು ಜನನ್ನ, ನಾವು ಈ ಲೈಫ್ ಬಾಯ್ ಸೋಪನ್ನು ಎಲ್ಲರೂ ನೆನಪು ಮಾಡ್ಕೋತೀವಿ, ಬಹುಶಃ ಹಿರಿಯರೆಲ್ಲ. ಅದನ್ನು ದಪ್ಪನ ಸೋಪನ್ನು ಇಡೀ ಮನೆಯವರೆಲ್ಲರೂ ಹಚ್ಕೊಂಡು ಆ ಪ್ರೀತಿ ಇತ್ತು ಸಿಕ್ಕಾಪಟ್ಟೆ. ಇವತ್ತು ಆ ಮೇಲೋದ್ರೆ ಏನು ಮಾಡ್ಬಿಡ್ತಾರೆ ಅಂದರೆ, ಆ ಲೈಫ್ ಬಾಯ್ ಸೋಪ್ನ ಆಮೇಲೆ ಅದನ್ನ ಇಟ್ಟಿಗೆ ಎಂಡೆ ಅಂದ್ಬಿಡ್ತಾರೆ. ಅದೇನದ ದಪ್ಪೊಂದು ಇಟ್ಟಿಗೆ ಇದ್ದಾಗ ಇರ್ತದೆ ಅಂತಾರೆ. ಅದನ್ನು ದಯವಿಟ್ಟು ಯಾರು ಮರಿಬೇಡಿ. ಆ ಮೆಟ್ಟಲನ್ನು ಯಾರು ಮರಿಬೇಡಿ. ಆ ಹಿಂದಿನ ಪ್ರತಿಯೊಂದು ಘಟನೆಯನ್ನು ನೆನೆಸ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ತಾ ಹೋದರೆ ನಿಮ್ಮ ಇತಿಹಾಸ ಇದೆಯಲ್ಲ, ಆ ಇತಿಹಾಸವನ್ನು ನಿರ್ಮಾಣ ಮಾಡ್ತೈತೆ ಮುಂದೊಂದು ದಿವಸ. ಆ ನಿಟ್ಟಿನಲ್ಲಿ ನೀವು ಈ ಪತ್ರಿಕಾ ಬಳಗದವರು ನೋಡಿ, ನಿಮಗೋಸ್ಕರ ಕಷ್ಟಪಟ್ಟು ಇವತ್ತಿನ ದಿವಸ ಯಾರನ್ನೋ ದಾನಿಗಳನ್ನು ಕೇಳಿ, ಆ ದಾನಿಗಳನ್ನು ಕೇಳಿ ನನಗೂ ದಯವಿಟ್ಟು ಕೇಳಿ, ನಾನು ಖಂಡಿತ ಕೊಡ್ತೀನಿ. ಯಾಕಂದರೆ ನನ್ನ ಮಕ್ಕಳನ್ನ ಓದಿಸೋದ್ರಲ್ಲಿ ನನಗೆ ಯಾವತ್ತೂ ಅದು ದೊಡ್ಡದು. ನಾನು ಇವತ್ತೆಲ್ಲ ಯೂನಿವರ್ಸಿಟಿಯಲ್ಲಿ ನಾನು ಫೀ ಕಟ್ಟಿದ್ದೀನಿ, ಚಪ್ಪಲಿ ಇಲ್ದರೆ ಚಪ್ಪಲಿ ಕೊಡ್ಸಿದ್ದೀನಿ. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ
ಆ ಹಾಸ್ಟ್ಲಲ್ಲೇ ಅಮೌಂಟ್ ಅಡ್ಜಸ್ಟ್ ಮಾಡಿ ಒಂದಿಷ್ಟು ಊಟ ಹಾಕಿಸ್ತಾ ಇದ್ದೀನಿ. ಯಾಕೆಂದರೆ ಮೊನ್ನೆ ಒಬ್ರು ಯಾರೋ ಒಂದು ರೂಮ್ ಬಿಡಿಸಿದ್ರು PhD ಸ್ಟೂಡೆಂಟನ್ನು. ಇಲ್ಲರಿ ಅದು ಕಾನೂನು ಪ್ರಕಾರ ಅಲ್ಲಿ ಇರೋಂಗಿಲ್ಲ, ಬೇರೆ ರೂಮ್ ಮಾಡ್ಕೋ. ಕಲ್ಯಾಣ ಕರ್ನಾಟಕದವ್ರು ಬಂದು ಓದೋದೇ ದೊಡ್ಡದು, ಫಸ್ಟ್ ಕೊಡಿ ಅದನ್ನು, ನೀವು ಈ ಕಡೆ ನಿಮ್ಮ ರೂಮಲ್ಲಿ ಇದೆ. ನಮ್ಮ ಪ್ರೊಫೆಸರ್ಗೆ ಈ ಕಡೆ ನಿಮಗೆ ರೂಮ್ ಇದೆಯಲ್ಲ, ಆ ಕಲ್ಯಾಣ ಕರ್ನಾಟಕದ ಮಕ್ಕಳು ಹೊರ ಬಂದು ಒಂದು ದೊಡ್ಡ ಮಟ್ಟದಲ್ಲಿ PhD ಮಾಡ್ತಾರೆ ಅಂದರೆ ಅದು ದೊಡ್ಡದು ನಮಗೆ. ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಅವ್ರಿಗೆ ಕೊಡಿ, ನೀವು ಆಮೇಲೆ ತೊಗೊಳ್ಳಿ. ನಿಮಗೆ ಸಂಬಳ ಬರ್ತದೆ, ಎಲ್ಲ ಬರ್ತದೆ, ಈ ಕಡೆ ನಿಮಗೆ ಇದೆ. ಅದಕ್ಕೆ ವಾರ್ಡನ್ ರೂಮ್ ಅಂತ ಅವಶ್ಯಕತೆ ಇಲ್ಲ, ನೀವು ಅದನ್ನು ತೊಗೊಳ್ಳಿ ಅಂತ. ಅಂದರೆ ನಮ್ಮ ಕೆಲವು ಸರಿ ನಾನು ಹೆಂಗೆ ಅಡ್ಜಸ್ಟ್ ಮಾಡೀನಿ ಅಂದರೆ ಒಂದು ರೂಮ್ನಾಗ ಇಬ್ಬರು ಇರಬೇಕು, 8 ಜನಗಟ್ಟಲೆ ಅಡ್ಜಸ್ಟ್ ಮಾಡಿದ್ದೀನಿ. ಬಿಕಾಸ್ ಏನಕ್ಕೆ ಅಂದ್ರೆ ಓದಬೇಕು ಅಂತ. ಅವು ಬಂದು ಓದ್ತಾವಲ್ಲ, ಅದು ಬಹಳ ದೊಡ್ಡ ವಿಚಾರ. ಯಾಕೆಂದರೆ ಎಷ್ಟೋ ಜನ ಮನೆಯಲ್ಲೇ ಇರ್ತಾವೆ, ಓದೋಕ್ಕೆ ಅವಕಾಶಗಳೇ ಇಲ್ಲ. ನೋಡಿ, ಅವತ್ತು ನಮಗೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀವಿ. ಅಂಬೇಡ್ಕರ್ಗೆ ನಮ್ಮ ಪೇಶ್ವೆಯವರು ಒಂದು ಸಣ್ಣ ಸಹಾಯ ಮಾಡಿದ್ದಕ್ಕೆ ಇಡೀ ಪ್ರಪಂಚಕ್ಕೆ ಪರಿಚಯ ಆದರು. ಇವತ್ತು ಒಂದು ಅವರು ಪೇಶ್ವೆಯವರು ವಿದೇಶಕ್ಕೆ ಕಳಿಸಿದರು, ಆ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಓದಿದರು. ಇವತ್ತು ಮೈಸೂರು ರಾಜ್ಯದಿಂದ ಸಹಾಯ ಮಾಡಿದರು. ಆ ಒಂದು ಸಣ್ಣ ಸಹಾಯ ಇವತ್ತು ಲೆನೆಸ್ಕಿ ಅನ್ನುವಂಥವನು ಕಾರ್ಲ್ ಮಾರ್ಕ್ಸ್ನ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಕೊಡಲೇ ಹೋಗಿದ್ರೆ ಇಡೀ ಪ್ರಪಂಚಕ್ಕೆ ಕಾರ್ಲ್ ಮಾರ್ಕ್ಸ್ ಗೊತ್ತಾಗ್ತಿಲ್ಲ. ಅರ್ಥ ಆಯ್ತಾ? ರಷ್ಯನ್ ಕ್ರಾಂತಿ ಹಾಕೋದಿಲ್ಲ, ಜರ್ಮನ್ ಕ್ರಾಂತಿ ಹಾಕೋದಿಲ್ಲ, ಚೈನಾ ಕ್ರಾಂತಿ ಹಾಕೋದಿಲ್ಲ. ಯಾಕೆಂದರೆ ಒಂದು ಸಣ್ಣ ಇವತ್ತು ನೋಡಿ ಸತ್ಯ ಹರಿಶ್ಚಂದ್ರ ಅನ್ನುವಂಥ ಒಂದು ನಾಟಕ ನೋಡಿದ್ರಿಂದ ಗಾಂಧಿ ಹುಟ್ಟಿದ. ಒಂದು ಸಣ್ಣ ನಾಟಕ ಎಷ್ಟು ಇಡೀ ನಮ್ಮ ಒಂದು ಗಾಂಧಿಯನ್ನು ನಮಗೆ ತಂದು ಕೊಡ್ತೈತೆ ಆ ಸತ್ಯ ಹರಿಶ್ಚಂದ್ರ ನಾಟಕ. ಇಲ್ಲದ್ರೆ ಅವ್ರು ಬರ್ತೈತನೋ ಇಲ್ಲ ಗೊತ್ತಿಲ್ಲ ನಮಗೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಆ ಒಂದು ಓದಿದೆಯಲ್ಲ ಮನುಷ್ಯನನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತದೆ, ಬದುಕನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಕಟ್ಟಿಕೊಡ್ತದೆ. ಆ ನಿಟ್ಟಿನಲ್ಲಿ ನಿಮಗೆ ಇವತ್ತು ಪತ್ರಿಕಾ ಸಂಘದವರು ನಿಜಕ್ಕೂ ತುಂಬ ಒಳ್ಳೆಯ ಕೆಲಸ. ಜೊತೆಯಲ್ಲಿ ನನ್ನ ಒಂದಿಷ್ಟು ಸಲಹೆಗಳೇನೆಂದರೆ, ನಿಮಗೆ ಒಂದು ಎಷ್ಟೋ ಜನಕ್ಕೆ ಸ್ಯಾಲ್ರಿ ಬರೋಲ್ಲ, ಬಂದರೂ ಅದು ಸಣ್ಣ ಪುಟ್ಟ ಸ್ಯಾಲ್ರಿ, ಇವೆಲ್ಲ ನನಗೆ ಗೊತ್ತಿದೆ. ಎಲ್ಲದು ನಾನು ಒಂದು ಕಾಲದಲ್ಲಿ 1 ವರ್ಷ ಪತ್ರಕರ್ತನಾಗಿ ಕೆಲಸ ಮಾಡಿದ್ರು, ಬರೀ 800 ರೂಪಾಯಿ ಮಾಡಿ ನಾನು. ಅರ್ಥ ಆಯ್ತಲ್ಲ? ಆ 800 ಮೈಸೂರು ಆಂದೋಲನದಲ್ಲಿ ವರ್ಕ್ ಮಾಡೋಲ್ಲ. ಹೆಂಗಿದೆ ಪರಿಸ್ಥಿತಿ, ಏನಿದೆ ಎಲ್ಲದೂ ನನಗೆ ಗೊತ್ತಿರ್ತದೆ. ಹಾಗಾಗಿ ಒಂದು ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು, ಅಥವಾ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಅನುಕೂಲತೆಗಳಿದ್ದಾವೆ. SBI ಆಗಲಿ, ಕೆನರಾ ಬ್ಯಾಂಕ್ನ ಕರೆದು ನಾವು ಈ ಥರ ಅಕೌಂಟ್ಗಳು ಮಾಡಿಸ್ತೀವಿ, ಆ ಮೂಲಕ ನಮಗೆ ಏನಾರ ಇನ್ಶೂರೆನ್ಸು, ಬೇರೆ ಹೆಲ್ತ್ ಇನ್ಶೂರೆನ್ಸು ಇವುಗಳಿದ್ದರೆ ಇವತ್ತು ಒಂದು ಹೆಲ್ತ್ ಏನಾರ ಸಮಸ್ಯೆ ಬಂದರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿನೂ ಖರ್ಚಾಗತ್ತೆ. ಅಷ್ಟು ದೊಡ್ಡ ಅಪಾಯಗಳಿದ್ದಾವೆ ಇವತ್ತು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂತು ಒಂದು ಡಿಸ್ಕಷನ್ ಮಾಡಿ ಒಂದಿಷ್ಟು ಹೆಲ್ಪ್ಗಳನ್ನು ನಿಮ್ಮದೇ ಕುಟುಂಬಗಳಿಗೆ ಮಾಡಿದರೆ, ಯಾಕೆಂದರೆ ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ ಜಾತಿ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ. ಯಾಕಂದರೆ ನೀವೆಲ್ಲರೂ ಇಂಟೆಲೆಕ್ಚುಯಲ್ ಆದ್ದರಿಂದ ಇನ್ನೊಂದು 2 ಜಾಸ್ತಿ ಮಾತಾಡ್ತೀನಿ. ಯಾಕಂದರೆ ನಾನು ಜಾತಿ ಮಾಡೋದಿದ್ರೆ ಮಾಡಿಬಿಡ್ರಿ ಅಂತ ಹೇಳ್ತೀನಿ. ಹೆಂಗೆ ಅಂತ ಧರ್ಮ ಮಾಡೋದಿದ್ರೆ ಮಾಡಿಬಿಡ್ರಿ ಅಂತ ಹೇಳ್ತೀನಿ. ಹೆಂಗೆ ಅಂದರೆ ನಿಮ್ಮದೇ ಜಾತಿಯ ಬಡವರನ್ನು ನೀವು ಒಂದಿಷ್ಟು ಓದಿಸೋದ್ರ ಮೂಲಕ ಮೇಲ್ತೇನೆ ಬೇಡ. ನೀವು ನಿಮ್ಮ ಜಾತಿಯವರೆಗೂ ಮಾಡಲ್ಲ, ನಿಮ್ಮ ಜಾತಿಯ ಅಣ್ಣ ತಮ್ಮ ಅದರಲ್ಲ ಒಡ ಹುಟ್ಟಿದವ್ರ, ಅದರಲ್ಲಿ ಯಾರು ಬಡವರಿದ್ದರೆ ಆ ಬಡತನದಲ್ಲಿರ್ತಕ್ಕಂಥ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನಾದರೂ ಒಬ್ಬನ ಓದಿಸಿ ಮೇಲ್ತಂದರೆ ಈ ಭಾರತದಲ್ಲಿ ಅವ್ರು ಕಳ್ಳತನ ಮಾಡೋದು, ಸುಳ್ತನ ಮಾಡೋದು, ಇನ್ನೊಂದೇನೋ ಕೆಟ್ಟ ಕೆಲಸ ಮಾಡೋದು ಅವನಿಗೆ ತಪ್ಪಿ ಅವ್ನು ಗಾಂಜಾ ಸೈಟ್ಕಿಂದ ಎಲ್ಲೇ ಕೂತ್ಕೊಂಡು ಹೋಗೋದು ತಪ್ಪೋದು, ಅದು ತಪ್ಪುತ್ತದೆ. ಹಾಗಾಗಿ ನೀವು ಜಾತಿ ಮಾಡೋಂಗಿದ್ರೆ ಆ ಥರ ಜಾತಿ ಮಾಡಿ ಅಂತ ನಾವು ಹೇಳೋದು. ಹಾಗಾಗಿ ನೀವು ಪತ್ರಕರ್ತರ ಬಳಗದ ಜಾತಿ ಯಾವುದು? ನಿಮ್ಮದೇ ಒಂದು ಕುಟುಂಬ, ನಿಮ್ಮದೇ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬೊಬ್ಬನ್ನ ನೀವು ಮಾಡಿದರೆ, ಯಾಕೆಂದರೆ ನಮ್ಮಲ್ಲಿ ದಾಸೋಹ ಕಾನ್ಸೆಪ್ಟ್ ಇದೆ, ನಮ್ಮಲ್ಲಿ ಬಸವಣ್ಣನ ದಾಸೋಹ ಕಾನ್ಸೆಪ್ಟ್ ಇದೆ. ಹಾಗಾಗಿ ಆ ಕಾನ್ಸೆಪ್ಟಿನಲ್ಲಿ ನಾವು ಒಬ್ರಿಗೊಬ್ರು ಸಹಾಯ ಮಾಡಿ ಒಬ್ಬೊಬ್ಬರೊಬ್ಬರು ಬೆಳೆದ್ರೆ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದರೆ ನಮ್ಮಲ್ಲೇ ಇರ್ತಕ್ಕಂಥವ್ರು ಬೆಳೆದು ಅವರೊಬ್ಬ, ಅವರ ಕುಟುಂಬ, ಅವರ ಸಂಘ ಸಂಘಟನೆ. ಯಾಕೆಂದರೆ ನಮ್ಮ ಅಂಬೇಡ್ಕರ್ ಹೇಳ್ತಾನೆ ಶಿಕ್ಷಣ, ಸಂಘಟನೆ, ಹೋರಾಟ ಅಂತೇಳಿ. ಆ ಮೂಲಕ ನಿಮ್ಮನ್ನು ನೀವು ಬೆಳೆಸ್ಕೊಂಡು, ಕುಟುಂಬವನ್ನು ಬೆಳೆಸ್ಕೊಂಡು, ನಿಮಗೂ ಒಂದು ಸಂತೃಪ್ತಿಯಾದ ಜೀವನ ಕೊನೆಗಳಿಗೆಯಲ್ಲಿ ಇವೆಲ್ಲವನ್ನು ನೀವು ಗಳಿಸ್ಬೋದು. ಆ ನಿಟ್ಟಿನಲ್ಲಿ ನೀವೊಂದಿಷ್ಟು ಆಲೋಚನೆಗಳನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಅಂತೇಳಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದರು ದಾನಿಗಳಿಗೂ ಎಲ್ರಿಗೂ ನಾನು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೋಡಿದರೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತ ನೋಡಿ, ಬಹಳ ಪ್ರಾಮುಖ್ಯತೆ ದುಡ್ಡು ಪಡ್ಕೊಂತದೆ. ದುಡ್ಡಿಗೆ ದೊಡ್ಡಪ್ಪ ಅವರಪ್ಪ ಅದು ವಿದ್ಯೆ ಅನ್ನೋದು. ವಿದ್ಯೆಯಿಂದ ಏನಾದರೂ ಗಳಿಸೋಕೆ ಸಾಧ್ಯ. ನಮ್ಮಲ್ಲಿ ಕಳ್ಳತನ ಮಾಡದ ವಸ್ತು ಯಾವುದನ್ನು ಇದ್ದರೆ ನಮ್ಮ ವ್ಯಕ್ತಿತ್ವದಲ್ಲಿ ಅಂದರೆ ವಿದ್ಯೆ. ನನ್ನ ಹತ್ರ ಒಂದು 1000 ಕೋಟಿ ಇದ್ದಾಗ ನನ್ನ ಕಳ್ಳರು ಬಂದು ಕಳ್ಳತನ ಮಾಡ್ಬೋದು. ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯಿಂದ ಯಾರೂ ಕಳ್ಳತನ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳ ಪ್ರಮುಖ ಘಟ್ಟ ವಿದ್ಯಾರ್ಥಿ ಜೀವನ ಇದೆಯಲ್ಲ. ವಿದ್ಯಾ ಈ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದಾರೆ, ನಿಜವಾಗ್ಲೂ ಶ್ಲಾಘನೀಯ. ಈಗ ನೋಡಿ, ಈ ಪ್ರತಿಭಾ ಪುರಸ್ಕಾರ ಏನಕ್ಕೆ ಮಾಡಬೇಕಂದ್ರೆ
ಪ್ರತಿಭಾ ಪುರಸ್ಕಾರ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಪ್ರತಿಭಾ ಪುರಸ್ಕಾರಗಳು ನಡೀಬೇಕು. ನೋಡಿ, ಈ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆದ ನಂತರ ಬೇರೆ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಕೆಳಮಟ್ಟದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗುತ್ತೆ. ನನಗೂ ಪತ್ರಕರ್ತರ ಸಂಘದಿಂದಿರ್ಬೋದು, ಬೇರೆ ಸಂಘಟನೆಯಿಂದಿರೋದು ಪ್ರತಿಭಾ ಪುರಸ್ಕಾರ ಸಿಗಬೇಕಂದ್ರೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಮಾತ್ರ ಪ್ರತಿಭಾ ಪುರಸ್ಕಾರ ಸಿಗುತ್ತೆ. ಈ ಪ್ರತಿಭಾ ಪುರಸ್ಕಾರ ಪಡೆಯುವುದು ಸಲುವಾಗಿ ಅವರು ವಿದ್ಯೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ವಿದ್ಯಾರ್ಥಿ ಜೀವನದಲ್ಲಿ ತೊಡಗೊಳ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಶ್ಲಾಘನೀಯ ತರ್ತಕ್ಕಂಥ ಬಹಳ ಸುಂದರವಾದ ಕಾರ್ಯಕ್ರಮ ಇದು. ನೋಡಿ, ನಾವು ಇವರು ಹೇಳಿದಾಗೆ ಭಾಳ ಕಡು ಬಡತನದಿಂದ ಬಂದವರು. ನಮ್ಮದು ಮೂಲತಃ ಜೋಳದರಾಶಿ ಗ್ರಾಮ. ಸುಮಾರು ನಾನು 98ನೇ ಇಸ್ವಿನಲ್ಲಿ SSLC ಓದುವಾಗ ನನಗೊಂದು ಪೆನ್ ತೊಗೊಳಕ್ಕೂ ಎಕ್ಸಾಮ್ ಪ್ಯಾಡ್ ತೊಗೊಳಕ್ಕೂ ಶಕ್ತಿ ಇದ್ದಿಲ್ಲ. ಶಕ್ತಿ ಇದ್ದಾಗ ನಾನು ಕಡು ಬಡತನದಿಂದ ಬಂದು ಯಾರಿಂದ ಸಹಾಯ ತಗೊಂಡು ಎಕ್ಸಾಮ್ ಪ್ಯಾಡು ಪರ್ಚೇಸು ಪೆನ್ ತೊಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ವಿದ್ಯೆಯನ್ನು ತನ್ನ ಸ್ವತ್ತನ್ನೇ ತೆಗೆದುಕೊಂಡು ನಾನು ಈ ಮಟ್ಟಿಗೆ ಬಂದಿದ್ದೆ. ನಿಜವಾಗ್ಲೂ ನಾನು ಪ್ರತಿ ಸರಿ 20 ವರ್ಷಗಳ ಪತ್ರಿಕೆಯಲ್ಲಿ ಕೆಲಸ ಮಾಡಿದಾಗ ವೇದಿಕೆಯಲ್ಲಿ ಕೂಡೋಕೆ ನಾನು ಅರ್ಹನ ಆಗ್ತೀನಿ, ವೇದಿಕೆಯಲ್ಲಿ ಕೂಡ್ಬೋದಾ, ಈ ವೇದಿಕೆಯಲ್ಲಿ ಕೂಡಿಸಿರ್ತಕ್ಕಂಥ ನಿಜವಾದ ಗುಣ ಅಂದರೆ ವಿದ್ಯೆ. ಅದಕ್ಕೆ ಯಾರು ವಿದ್ಯಾವಂತರು ಇರ್ತಾರೋ, ವಿದ್ಯೆಗೆ ಯಾರು ಪ್ರಾಧಾನ್ಯತೆ ಕೊಡ್ತಾರೋ ಅವರು ಮುಂದಿನ ದಿನದಲ್ಲಿ ತಮ್ಮ ಜೀವನಗಳು ಯಶಸ್ವಿ ಆಗ್ತವೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು JT ಫೌಂಡೇಶನ್ ಅಂತ ಇದೆ. ಸುಮಾರು ಒಂದು 3 ವರ್ಷಗಳಿಂದ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪ್ಯಾಡು ಹಾಗೂ ಪೆನ್, ಎಕ್ಸಾಮ್ ಪ್ಯಾಡು ಪೆನ್ ಕೊಡೋದು ಮೂಲ ಉದ್ದೇಶ ಅಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ SSLCಯನ್ನು ಪ್ರಮುಖ ಘಟ್ಟದಲ್ಲಿ ಯಾವ ಥರ ಎಕ್ಸಾಮ್ ಫೇಸ್ ಮಾಡಬೇಕು, ಅವರ ಜೀವನದಲ್ಲಿ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ವಿದ್ಯಾರ್ಥಿಗಳಿಗೆ ಒಂದು ಸಂಪನ್ಮೂಲದ ದೃಢೀಕರಣವನ್ನು ಕೊಡ್ತಕ್ಕಂಥ ಸನ್ಮಾರ್ಗದಲ್ಲಿ ಮಾಡ್ತಾ ಇದ್ವಿ. ನಾವು ಕೆಲವೇ ದಿನದಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಹಾಗೂ ಆ ತಂದೆ ತಾಯಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ವಿದ್ಯಾರ್ಥಿಗಳು ಚಿನ್ನ ಮನವಿ, ಮೊಬೈಲು ನಿಮ್ಮ ತಲೆಯನ್ನು ತಗ್ಗಿಸುವ ಹಾಗೆ ಮಾಡುತ್ತೆ. ಮೊಬೈಲ್ ಯಾರು ಅದರಲ್ಲಿ ಮೊಬೈಲಲ್ಲಿ 2 ಟೈಪ್ಸ್ ಇದೆ. ವಿದ್ಯೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡಿದಾಗ ವಿದ್ಯೆಗೆ ಅನುಕೂಲವಾದ ನಿಟ್ಟಿನಲ್ಲಿ ಮೊಬೈಲ್ ಕೆಲಸ ಮಾಡ್ತದೆ, ಗೂಗಲಲ್ಲಿ ಸರ್ಚ್ ಮಾಡಿದಾಗ. ಅದು ಬಿಟ್ಟಂತೆ ನಿಮಗೆ ಒಲ್ಲದ ವಿಷಯಗಳು ಬರ್ತವೆ, ನಿಮ್ಗೆ ಬೇಡವಾದ ವಿಷಯಗಳು ಬರ್ತಾವೆ. ಅದಕ್ಕೆ ಮೊಬೈಲನ್ನು ಒಂದು ಭಕ್ತಿಗಿಟ್ಟು ಒಂದು ಮೊಬೈಲ್ ನೋಡಿ, ಒಂದು ನಾನುಡಿ ಇದೆ, ಮೊಬೈಲು ನಿನ್ನ ತಲೆಯನ್ನು ತಗ್ಗಿಸುತ್ತೆ, ಒಂದು ಪುಸ್ತಕವನ್ನು ನಿನ್ನ ತಲೆಯನ್ನು ಎತ್ತುವ ಹಾಗೆ ಮಾಡುತ್ತದೆ. ಪುಸ್ತಕಕ್ಕೆ ಭಾಳ ಪ್ರಾಧಾನ್ಯತೆ ಕೊಡಿ. ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕಕ್ಕೆ ಭಾಳ ಪ್ರಾಧಾನ್ಯತೆ ಕೊಡಿ. ವಿದ್ಯೆ ನೋಡಿ, ನಿಮ್ಮ ಮೇಲೆ ತಂದೆ ತಾಯಿಗಳು ಹಲವಾರು ರೀತಿಯ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಆ ಕನಸು ನನಸು ಮಾಡ್ಬೇಕಂದ್ರೆ ನೀವೇನು ಮಾಡಬೇಕು? ವಿದ್ಯೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ವಿದ್ಯೆಯಲ್ಲಿ ತೊಡಗಿ ಹೆಚ್ಚಿನ ಶಿಕ್ಷಣವನ್ನು ಪಡೆದು ಅತಿ ಹೆಚ್ಚು ಅಂಕ ಪಡೆದಾಗ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೆ ಸಾರ್ಥಕತೆ ಜೀವನವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣದೊಂದು ಕಿವಿ ಮಾತು, ಅತಿ ಹೆಚ್ಚು ಅಂಕ ಪಡೀರಿ. ಇವಾಗ ಖಾಸಗಿ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಯಾವ ಥರ ಇದೆ ಅಂದರೆ ಕಾಂಪಿಟೇಷನ್ ಅಂದರೆ ನಿಜವಾಗ್ಲೂ ಪರ್ಸೆಂಟೇಜ್ ಕಡಿಮೆ ಆದರೆ ನಿಮಗೆ ಜೀವನದಲ್ಲಿ ವಿದ್ಯೆಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರ್ಸೆಂಟೇಜ್ ಭಾಳ ತೀರಾ ಇಂಪಾರ್ಟೆಂಟ್. CET ಇರ್ಬೋದು, IIT ಇರ್ಬೋದು, ಕಾಮೆಂಟ್ ಇರ್ಬೋದು, ಎಲ್ಲ ಬರ್ಬೇಕಂದ್ರೆ ಪ್ರಮುಖವಾಗಿ ಅತಿ ಹೆಚ್ಚು ಅಂಕ ಪಡಿಬೇಕು. ಅತಿ ಹೆಚ್ಚು ಅಂಕ ಪಡಿಬೇಕಂದ್ರೆ ಏನು ಮಾಡಬೇಕು? ವಿದ್ಯೆಯಲ್ಲಿ ತಲೀನರಾಗೋ ನಿಟ್ಟಿನಲ್ಲಿ ಕೆಲಸ ಮಾಡಿ. ಈ ಪ್ರತಿಭಾ ಪುರಸ್ಕಾರಗಳು ನಿಜವಾಗ್ಲೂ ಸಾರ್ ಹೇಳಿದಾಗೆ ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆ ಪಡ್ಕೊಂಡು ವಿದ್ಯಾದಾನ. ನಾವು ಭಾಳ ಜನ ಸಾವಿರಾರು ಗಟ್ಟಲೆ ಇರ್ತಕ್ಕಂಥ ವ್ಯಕ್ತಿಗಳು, ಕೋಟಿಗಟ್ಟಲೆ ಇರ್ತಕ್ಕಂಥ ವ್ಯಕ್ತಿಗಳು ಕಡು ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರು ಫೀಸ್ ಕಟ್ಟುವ ಮುನ್ನೋಡಿಯಲ್ಲಿ ಸಣ್ಣದಾಗಿ ಅಳಿಲು ಸೇವೆ ಮಾಡಿದಾಗ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ವಿದ್ಯೆಗೆ ಅನುಕೂಲವಾದ ನಿಟ್ಟಿನಲ್ಲಿ ಮುಂದೆ ಬಂದು ಅವ್ರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ನೋಡಿ, ಜೀವನ ಹೆಂಗಿದೆ ಅಂದರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಇದ್ದಾರೆ. ಅವರು ಬೀದಿ ದೀಪದಲ್ಲಿ ಕುಂತು ವಿದ್ಯೆಯನ್ನು ಪಡೆದು ಈ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಭಾರತ ಸಂವಿಧಾನ ಶಿಲ್ಪಿ ಅಂತ ಪಡೆದು. ಅದೇ ವಿದ್ಯೆಯಿಂದ ಮಾತ್ರ ಸಾಧ್ಯ. ಆ ವಿದ್ಯೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಕರೆದು ನನಗೆ ಆಹ್ವಾನ ಮಾಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅತಿಥಿಗಳಾಗಿ ನಾವು ಕರೆದ ತಕ್ಷಣ ಒಪ್ಪಿಕೊಂಡು ಬಂದು ತಮ್ಮ ವಿದ್ಯಾಭ್ಯಾಸದ ಜೀವನವನ್ನು ಮಕ್ಕಳಿಗೆ ತಿಳಿಸಿ, ಅಂದರೆ ಕಷ್ಟ ಬಿದ್ದರೆ ಹೇಗಿರುತ್ತೆ ಜೀವನ ಅನ್ನೋದನ್ನು ಒಂದು ತೋರಿಸೋಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ರುದ್ರೇಶ್ ಸರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ ತಕ್ಷಣ ಈ ರೀತಿ ಆರ್ಥಿಕ ನೆರವು ಬೇಕಾಗಿತ್ತು ಅಂದ ತಕ್ಷಣ ಮಕ್ಕಳಿಗೆ ಕೇವಲ ಹಾರ ಇದು ಮಾಡೋ ಬದಲಿ ಒಂದಿಷ್ಟು ಏನೋ ಒಂದು ನೆನಪಿರುತ್ತೆ. ಅವರು ಹೆಂಗೆ ರುದ್ರೇಶ್ ಸರ್ ಹೇಳಿದ್ರೆ ನಾನೊಂದು ಆವತ್ತು ಸಹ
ಈ ಸ್ಥಾನಕ್ಕೆ ನಾನು ಓದೋಕ್ಕೆ ಸಹಕಾರ ಅಂತಂದರೆ ಅದು ಯಾವುದೋ ಒಂದು ಇರಲಿ ಈ ಥರ ಆರ್ಥಿಕ ನೆರವು ಕೊಡ್ತು ಅಂದ ತಕ್ಷಣ ಯಾರಾದರೂ, ಯಾಕಂದರೆ ನಮ್ಗೆ ಇನ್ನೂ ಸಂಘ ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವದಲ್ಲಿಲ್ಲ, ಅಡ್ಯಾಕ್ನಲ್ಲಿದ್ದೀವಿ, ನಮ್ಗೆ ಯಾವುದೇ ಆರ್ಥಿಕ ನೆರವು ಇಲ್ಲಾಂದರೆ ನಮ್ಮ ಕೈಲಾದಷ್ಟು ನಾವು ಒಂದಿಷ್ಟು ಕೆಲಸ ಮಾಡೋದು. ಒಂದು ಈ ಥರ ಕಾರ್ಯಕ್ರಮಗಳು ನಿಷ್ಕ್ರಿಯವಾಗಿ ಇದ್ದಿದ್ದರಿಂದ ಕಾರ್ಯಕ್ರಮಗಳು ಮಾಡಿ ಅಂತ ರಾಜ್ಯ ಸಂಘದ ಆದೇಶ ಏನಿತ್ತು ಆ ರೀತಿ ಹಮ್ಮಿಕೊಂಡಿದ್ವಿ. ಈಗ ಹೇಗೆ ಮಾಡೋಣ ಅಂತ ಎಲ್ಲರೂ ಚರ್ಚೆ ಮಾಡಿದಾಗ ತಿಮ್ಮಪ್ಪನ ಕೇಳೋಣ, ಎಲ್ಲ ಅನೇಕ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾರೆ ತಕ್ಷಣ ಒಂದೇ ಮಾತು ಹಚ್ಚಿದ್ವಿ, ಆಯ್ತಣ್ಣ ಆಯ್ತು, ವಿದ್ಯಾರ್ಥಿಗಳ ನೆರವು ಕೊಡೋದಂದರೆ ನಮ್ಮ ಕೈಲಿ ಯಾವತ್ತೂ ಮುಂದಿರುತ್ತೆ, ಆಯ್ತು ಅಂತೇಳಿ ಅವ್ರು ಒಪ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದು ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿಸಿದರೆ ಅವರು. ಆಮೇಲೆ ನಮ್ಮ ಅಡ್ಯಾಕ್ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಮಲ್ಲಯ್ಯ ಅವರು, ನಮ್ಮ ಅಡ್ಯಾಕ್ ಸಮಿತಿ ಸದಸ್ಯರು ಮತ್ತು ಗಂಗೋಬಿ ಅವರು, ಇವತ್ತು ಇಲ್ಲೆಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಸಂಡೂರಿಂದ, ಕಂಪ್ಲಿಯಿಂದ, ಸಿರೂಪದಿಂದ, ಕುರುಗೋಡಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವರು ಫ್ಯಾಮಿಲಿ ಜೊತೆ ಅವ್ರ ಮಕ್ಕಳ ಒಂದು ಪ್ರತಿಭಾ, ಈಗ ಎಲ್ಲ ಕಡೆನೂ ಅವರವರು ಜಾತಿ ಸಮುದಾಯದ ಮೇಲೆ ಪ್ರತಿಭಾ ಪುರಸ್ಕಾರ ಆಗ್ತವೆ. ಆದರೆ ನಮಗೆ ನಾವು ಇಲ್ಲಿ ಪತ್ರಕರ್ತರಿಗೆ ಜಾತಿ ಇಲ್ಲ, ಯಾಕೆಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಸಮುದಾಯಗಳ ಜೊತೆ ನಾವು ಅವಿನಾಭಾವ ಸಂಬಂಧ ಇಟ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು. ಹೀಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಯಾರು ಈ ವರ್ಷ ಒಂದು ಉತ್ತೀರ್ಣರಾಗಿರ್ತಾರೆ, ರಾಜ್ಯ ಮಟ್ಟದಲ್ಲಿ 95% ಹೆಚ್ಚು ಅಂಕ ತಂದವರಿಗೆ 2,500 SLCಗೆ 3,000 ರೂಪಾಯಿನ PUCಗೆ ಅಷ್ಟು ಅಮೌಂಟ್ ಕೊಟ್ಟು ಈಗ ಚಾಮರಾಜನಗರದಲ್ಲಿ ಈ ತಿಂಗಳು 21ರಲ್ಲಿ ಗೌರವ ಸನ್ಮಾನ ಇಟ್ಕೊಂಡಿದ್ದಾರೆ. ಬಟ್ ಅದಕ್ಕೂ ಕಡಿಮೆ ಆಗಿರೋ ಮಕ್ಕಳೂ ಒಂದು ಖುಷಿ ಇರಬೇಕು, ಅವ್ರಿಗೂ ಒಂದು ಪ್ರೋತ್ಸಾಹ ಇರಬೇಕೆಂಬ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಮಾಡಿಕೊಂಡು ಅವರವರ ಆರ್ಥಿಕ ಅನುಸಾರ ಮಾಡ್ತಾರೆ. ಬಟ್ ಒಂದು 1000 ರೂಪೀಸ್ ಸರ್ ಹೇಳ್ದಂಗಾಗಲಿ, ತಿಮ್ಮಪ್ಪ ಹೇಳ್ದಂಗೆಲ್ಲ ಮಾತುದಲ್ಲ. ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಸಂಘ ಇನ್ನೊಂದಿಷ್ಟು ಸದೃಢವಾಗಿ ಕೊಡುವಂಥ ದಾನಗಳು ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ. ಅವ್ರು ಕೊಡೋದ್ರ ಮೂಲಕ ನಾವು ಇನ್ನಷ್ಟು ಬಹುಮಾನ ಮೊತ್ತವನ್ನು ಹೆಚ್ಚಿ ಆ ಥರ ಮಾಡೋಣ. ಈಗ ನಮ್ಮಲ್ಲಿ ಎಲ್ಲ ಯಾರು ಈ ವರ್ಷ SLC ಮತ್ತು PUCಯಲ್ಲಿ ಪಾಸಾಗಿದ್ದಾರೆ ಅಂತ ಎಲ್ಲರೂ ಮಾಹಿತಿ ಕೊಡು ಅಂತ ಹೇಳಿದ್ವಿ. 12 ಜನ ಮಾಹಿತಿ ಕೊಟ್ಟಿದ್ದರು, 3 ಜನ ಇವತ್ತು ಊರಲ್ಲಿಲ್ಲ, 9 ಜನ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ರುದ್ರೇಶ್ ಅವರು, ತಿಮ್ಮಪ್ಪ ಅವರು, ನಮ್ಮೆಲ್ಲ ಸ್ನೇಹಿತರು ಸೇರಿ ಅವ್ರಿಗೊಂದು ಪ್ರತಿಭಾ ಪುರಸ್ಕಾರ ಕೊಡೋಣ. ನನ್ನ ಇನ್ನೊಂದು ಏನಂದರೆ, ಈ ರುದ್ರೇಶ್ ಸರ್ ಹೇಳಿದ್ರೆ ನಾವು ಬಡತನದಿಂದ ವಿದ್ಯಾಭ್ಯಾಸ ಮಾಡ್ಕೊಂಡು ನಾವು 4ನೇ ಕ್ಲಾಸ್ ಇರ್ಲಿಕ್ಕೆ ಕೂಲಿಗೆ ಹೋಗಿ ಒಂದಿಷ್ಟು ದುಡ್ಡು ತೊಗೊಂಡು ಸಮ್ಮರಲ್ಲಿ ಇದು ಮಾಡೋಣ. ನಾನು SLC ಆದಮೇಲೆ PUCಗೆ ಜಾಯ್ನ್ ಆಗೋದ್ರೊಳಗೆ 2 ತಿಂಗಳು ರಜೆ ಇತ್ತು. ಇಲ್ಲೇ ನಟರಾಜರಿಗೆ ಒಂದು ನಾವೆಲ್ಟಿ ಶಾಪ್ ಇತ್ತು, ಅದರಲ್ಲಿ ಕೆಲಸ ಮಾಡ್ತಿದ್ವಿ. ಊರಿಗೆ ಹೋದರೆ ಮತ್ತೆ ಸುಮ್ಮನೆ ಅಲ್ಲಿ ಇಲ್ಲೇ ಅಲ್ದಾಡೋದು ಅದು ಮಾಡೋ ಬದಲು ಇಲ್ಲಿ ಇಟ್ಕೊಂಡು ಲೈಬ್ರರಿಗೆ ಹೋಗ್ತಾ ಪುಸ್ತಕಗಳು ಓದ್ಕೊಂಡು ಮತ್ತು ಅದ್ರ ಬಂದಂಥ ದುಡ್ಡಿಂದ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ಆ ರೀತಿ ಓದಿ ನಾವೇನು ದೊಡ್ಡ ಉನ್ನತ ಹುದ್ದೆ ಪಡೆದೀವಂತಲ್ಲ, ಬಟ್ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂಥ ಒಂದು ಶಕ್ತಿಯನ್ನು ಪಡೆಯುವಂಥ ವಿದ್ಯೆ ಪಡ್ಕೊಂಡ್ವಿ. ಆ ರೀತಿ ಜೀವನ ಬದುಕೋಕ್ಕಾಗುತ್ತೆ. ಇವತ್ತೇನು ಬಂದಿರಿ ವಿದ್ಯಾರ್ಥಿಗಳು, ನೀವೆಲ್ಲ ಈ ದೇಶದ ಸೇವೆಗಾಗಿ ಒಂದು ಉನ್ನತ ಹುದ್ದೆಯನ್ನು ಪಡೆಯುವಂಥ ಮಕ್ಕಳಾಗಿ ಅಂತೇಳಿ ನಾನು ಹರಿಸ್ತಾ, ಆ ತಂದೆ ತಾಯಿಗಳು ಆ ಮಕ್ಕಳಿಗೆ ಇನ್ನಷ್ಟು ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೆ ಯಾವಾಗಾದರೂ ಸಂಕಷ್ಟ ಎದುರಾದರೆ ನಮ್ಮ ಸಂಘಕ್ಕೆ ತಿಳಿಸಿ. ನಂಗೆ ಈ ಫೀಸ್ ಕಟ್ಟೋಕ್ಕಿಲ್ಲ ಅಥವಾ ಇನ್ನೊಂದು ಸರಿ ಓದಿಸೋಕ್ಕಿಲ್ಲ, ಏನೋ ಒಂದು ಇದೆ ಅಂತ ಯಾರಾದರೂ ಆರ್ಥಿಕವಾಗಿ ನಿಮ್ಗೆ ಆಗೋದಿಲ್ಲ ಅಂತ ಸಂಘಕ್ಕೆ ತಿಳಿಸಿದ್ರೆ ನಮ್ಮ ಹೃದಯ ಸರ್ ಅಂತರು, ತಿಮ್ಮಪ್ಪ ಅಂತರು ಯಾರು ಕೂಡ ಸಹಕಾರ ಇಲ್ಲ. ನಮ್ಮ ಸಂಘದಿಂದನೂ ಒಂದು ಯೋಗಕ್ಷೇಮ ನಿಧಿ ಅಂತ ಇದೆ, ಇಲ್ಲಿವರೆಗೆ ಮಾಡೋಕ್ಕಾಗಿಲ್ಲ. ನಮ್ಮ ಸದಸ್ಯತ್ವಕ್ಕೆ ಏನೋ 500 ರೂಪಾಯಿ ತೊಗೊಂಡು ಅದರಲ್ಲಿ 50 ರೂಪಾಯಿನ ಯೋಗಕ್ಷೇಮ ನಿಧಿಗೆ ಅಂತ ಇಡ್ತೀವಿ. ಅದರಿಂದ ಇಂಥ ಸಂಕಷ್ಟದಿಂದ ಪತ್ರಕರ್ತರ ಮಕ್ಕಳಿಗೆ ಸಹಕಾರ ಕೊಡುವಂಥದ್ದು. ಆ ಯೋಗಕ್ಷೇಮ ನಿಧಿಗೆ ದಾನಿಗಳಿಂದ ಹಣನೂ ಸಂಗ್ರಹ ಮಾಡಬೇಕು. ಇವೆಲ್ಲ ಮಾಡೋದಿದೆ. ಇಲ್ಲಿವರೆಗೂ ಸಂಘ ಆ ರೀತಿ ಕ್ರಿಯಾತ್ಮಕವಾಗಿ ಆಗದೇ ಇರೋದೇ ನಮ್ಮೆಲ್ಲ ಇಂಥ ಇದಕ್ಕೆ ಕಾರಣ ಆಗಿದೆ. ಆ ರೀತಿ ಮಾಡೋಣ. ಎಲ್ರಿಗೂ ಯಾವುದೇ ರೀತಿಯಲ್ಲಿ ಯಾರೂ ನೊಂದ್ಕೊಳ್ಬಾರ್ದು. ನೊಂದ್ಕೊಳ್ಳೋ ರೀತಿಯಲ್ಲಿ ನಾವೆಲ್ಲ ಜೀವನ ನಡೆಸೋ ರೀತಿಯಲ್ಲಿ ಬೆಳ್ಕೊಂಡು ಹೋಗೋಣ. ನಮ್ಮ ಮಕ್ಕಳನ್ನ ನಾವು ಪತ್ರಕರ್ತರಾಗಿ ನಮ್ಮ ಮಕ್ಕಳು ಇನ್ನೂ ಉನ್ನತ KS OTA ಉನ್ನತ ಹುದ್ದೆಗಳನ್ನು ಪಡೆಯುವ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡಿಸೋದಕ್ಕೆ ಎಲ್ಲರೂ ಸೇರಿ ಸಹಕಾರ ಮಾಡೋಣ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.